ಇವತ್ತಿನ ಪರಿಸ್ಥಿತಿಲಿ ಏನು ಗೊತ್ತಾ, ಕೆಳಗೆ ಬಿದ್ದಾಗ ತಲಾ ಒಂದೊಂದು ಕಲ್ಲು ಅಂತ ಹೊಡಿತಾರೆ. ಇವತ್ತು ದರ್ಶನ್ ಕೆಳಗಡೆ ಬಿದ್ದಿರ್ಬೋದು, ಕನಕಪುರ ಶ್ರೀನಿವಾಸ ಕಲ್ಲು ಹೊಡಿತಾ ಇರ್ಬೋದು. ದರ್ಶನ್ ಹಂಗೆ ಇರ್ತಾರೆ ಅಂತ ಹೇಳಕ್ಕೆ ಹೋಗ್ಬಿಡಿ. ನಾನು ತುಂಬ ಸತಿ ಮಾತಾಡಿದ್ದೀನಿ. ಒಂದು ಆನೆ ರೋಡಲ್ಲಿ ಹೋಗ್ತಾ ಇದ್ರೆ 100 ನಾಯಿ ಬಗ್ಗಿರ್ತವೆ. ಆನೆ ತಿರುಗಿದ್ರೆ ನಾಯಿ ಇರ್ತಾವ. ಇದೇ ದರ್ಶನ್ ಅವ್ರ ಬಗ್ಗೆ ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ, ನಿಮ್ಮ ಸ್ಟುಡಿಯೋಲ್ಲೇ ಹೇಳಿದ್ದೀನಿ. ಇನ್ನೂ ಒಂದು ಹೇಳ್ತೀನಿ ಕೇಳಿ. ದರ್ಶನ್, ನಾನು ನೋಡಿದ ದರ್ಶನ್ ತುಂಬ ಒಳ್ಳೆಯ ವ್ಯಕ್ತಿ, ಹೆಲ್ಪಿಂಗ್ ನೇಚರ್ ಇರೋ ವ್ಯಕ್ತಿ. ಆಗಲೇ ಹೇಳಿದೆ ನಿಮಗೆ, ನಾವು ಕ್ಲೀನಾಗಿರೋ ಅಕ್ಕಿ ಅಂತ ತಂದರೆ 1-2 ಕಲ್ಲಿರ್ತವೆ, ಕಲ್ಲು ತೆಗೆದು ಹಾಕ್ಬೇಕಷ್ಟೇ. ಹಂಗೆ ಅಂದ್ಬಿಟ್ಟು ಅಕ್ಕಿನೇ ನಾವು ಕಳಪೆ ಅಂತ ಹೇಳೋಕ್ಕಾಗಲ್ಲ. ನಾನು ನೋಡಿರೋ ವ್ಯಕ್ತಿ ದರ್ಶನ್ ತುಂಬ ಒಳ್ಳೆಯ ವ್ಯಕ್ತಿ. ಮಂಡ್ಯ ಜನಗಳಿಗೆ 100% ಭಾಗ. ಅಂಬರೀಷ್ ಅವರು ಕ್ಯಾನ್ವಾಸ್ ಮಾಡಕ್ಕೆ ಹೋದಾಗ ದರ್ಶನ್ ಬರ್ತಾಯಿದ್ರು, ನಾವು ಹೋಗ್ತಾ ಇದ್ವಿ. ನಾವೆಲ್ಲ ಹೋಗಿ ಕ್ಯಾನ್ವಾಸ್ ಮಾಡುವಾಗ 1000 ಜನ ಇದ್ದರೆ, ದರ್ಶನ್ ಬಂದಾಗ 50,000 ಜನ ಆಗೋದು. 50,000 ಜನ ಸೇರ್ಬೇಕು ಅಂದರೆ ಅವ್ನಿಗೇನು ಹೆಸರು ಹೆಂಗಿರ್ತದೆ. ಒಂದೊಂದು ಊರಲ್ಲಿ ಲೆಕ್ಕ ಹೇಳ್ತೀನಿ. ಬಟ್ ಮತ್ತೆ ನಾನು ಶನಿಮಹಾತ್ಮ ಬಿಟ್ಟು ಹೋಗ್ಬೇಕಾದ್ರೆ ಅವನ್ನ ಎತ್ತರಕ್ಕೆ ಕರ್ಕೊಂಡೋಗಿ ಬಿಟ್ಟು ಹೋಗ್ತಾನೆ. ಮತ್ತೆ ದರ್ಶನ್ ನೆಲಕ್ಕೆ ಹೋಗ್ತಾನೆ. ನಾನು ಅದು ಇದು ಎಲ್ಲ ಪೌರಾಣಿಕ ನಾಟಕ ಅದು ಎಲ್ಲ ನೋಡ್ತಾ ಇರ್ತೀನಲ್ಲ, ಅದರ ಅನುಭವ ನಾನು ಹೇಳ್ತೀನಿ. ಆಮೇಲೆ ದರ್ಶನ್ ಎತ್ತಿಗೆ ನಾನು ಅವ್ರ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತೀನಿ. ಅವರು ಇದನ್ನ ತಪ್ಪಿಸ್ಕೊಂಡು ಆಚೆ ಬಂದೇ ಬರ್ತಾರೆ. ದರ್ಶನ್ ಬ್ಯಾಡ್ ಲಕ್ಕು. ಶನಿಮಹಾತ್ಮ ಹೆಗ್ಲೆ ಹಾರ್ಕೊಂಡಿರ್ಬೋದು, ಶನಿಮಹಾತ್ಮ ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋದ್ಮೇಲೆ ದರ್ಶನ್ ಅದಕ್ಕಿಂತ 10 ಪಟ್ಟು ಎತ್ತರಕ್ಕೆ ಬರಲಿಲ್ಲ ಅಂದ್ರೆ ನಾನು ಮೀಸೆ ತೆಗೆಸ್ಕೊಂಡ್ಬಿಡ್ತೀನಿ. ಜನಗಳೇ ನನ್ನ ಆಚೆ ಕರೆಸ್ಕೋತಾರೆ. ಇದು ಆ ತಾಯಿ ಚಾಮುಂಡೇಶ್ವರಿ ಮೇಲಾಣೆ.